ನಮಸ್ಕಾರ. ಬನ್ನಿ, ಇವತ್ತು ನಾವು ವಿಜಯಾನಂದ ಗುರೂಜಿಯವರ ದೈವಶಕ್ತಿ ಅನ್ನೋ ಕೃತಿಯಲ್ಲಿ ಇರೋ ಒಂದು ಅದ್ಭುತ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮೊಳಗಿರುವ ಆ ದೈವಶಕ್ತಿಯನ್ನ ಚಕ್ರಗಳ ಮೂಲಕ ಹೇಗೆ ಅರ್ಥ ಮಾಡ್ಕೋಬೋದು ಅಂತ ನೋಡೋಣ. ಸರಿ, ಈ ಜ್ಞಾನದ ಪಯಣವನ್ನ ಜೈಗುರುದೇವ್ ಅಂತ ಹೇಳಿ ಶುರು ಮಾಡೋಣ. ಇದು ನಮ್ಮ ಈ ಅನ್ವೇಷಣೆಗೆ ಒಂದು ಒಳ್ಳೆ ಚಾಲನೆ ಕೊಡುತ್ತೆ. ನೋಡಿ, ಪುಸ್ತಕದ ಮುನ್ನುಡಿಯಲ್ಲೇ ಒಂದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಇದೆ. ಅದೇನೆಂದ್ರೆ, ನಾವು ಆರೋಗ್ಯವಾಗಿ ಶಾಂತಿಯಿಂದ ಖುಷಿಯಾಗಿ ಇರಬೇಕು ಅಂದ್ರೆ ನಮಗೆ ನಿಜವಾಗ್ಲೂ ಯಾವ ಥರದ ಶಕ್ತಿ ಬೇಕು? ಈ ಇಡೀ ವಿಶ್ಲೇಷಣೆ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನನೇ ಆಗಿದೆ. ಹಾಗಾದ್ರೆ ಆ ಶಕ್ತಿ ಎಲ್ಲಿದೆ? ಅದು ನಮ್ಮ ದೇಹದಲ್ಲೇ ಇದೆ. ಮೊದಲು ನಮ್ಮ ದೇಹದ ಈ ಶಕ್ತಿ ನಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹ ಅಂದ್ರೆ ಬರೀ ಮೂಳೆ ಮಾಂಸ ಅಲ್ಲ, ಅದನ್ನು ಅದ್ಭುತವಾದ ಶಕ್ತಿ ಜಾಲ. ನೀವು ಊಹಿಸೋಕೂ ಆಗಲ್ಲ ನಮ್ಮ ದೇಹದಲ್ಲಿರೋ ಈ ಶಕ್ತಿಜಾಲ ಎಷ್ಟು ದೊಡ್ಡದು ಅಂತ. ನಮ್ಮಲ್ಲಿ ಬರೋಬ್ಬರಿ 72,000 ನಾಡಿಗಳು ಅಂದ್ರೆ ಶಕ್ತಿ ಸಾಗೋ ದಾರಿಗಳಿದೆ. ಯೋಚನೆ ಮಾಡಿ, 72,000! ಹಾಗಾದ್ರೆ ಈ ನಾಡಿಗಳು ಅಂದ್ರೆ ಏನು? ಇವು ನಮ್ಮ ದೇಹದ ತುಂಬ ಹರಡ್ಕೊಂಡಿರೋ ಸೂಕ್ಷ್ಮ ಎನರ್ಜಿ ಚಾನೆಲ್ಸ್, ಒಂದ್ರೀತಿ ಕಮ್ಯುನಿಕೇಷನ್ ನೆಟ್ವರ್ಕ್ ಥರ. ಪ್ರಾಣಶಕ್ತಿಯನ್ನ, ಮಾಹಿತಿಯನ್ನ ದೇಹದ ಮೂಲೆ ಮೂಲೆಗೂ ತಲುಪಿಸುತ್ತೆ. ಈ 72,000 ನಾಡಿಗಳೆಲ್ಲ ನಮ್ಮ ಬೆನ್ನುಮೂಳೆ ಉದ್ದಕ್ಕೂ ಇರೋ ಕೆಲವು ಪ್ರಮುಖ ಪಾಯಿಂಟ್ಸ್ನಲ್ಲಿ ಬಂದು ಸೇರ್ತವೆ. ಈ ಜಂಕ್ಷನ್ಗಳನ್ನೇ, ಈ ಪವರ್ ಸ್ಟೇಷನ್ಗಳನ್ನೇ ನಾವು ಚಕ್ರಗಳು ಅಂತ ಕರೆಯೋದು. ಇಲ್ಲಿ ನಾವೊಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಆರೋಗ್ಯ ಅಂದ್ರೆ ಏನು? ಅದು ಈ ಚಕ್ರಗಳಲ್ಲಿರೋ ಶಕ್ತಿಯ ಸಮತೋಲನ. ಯಾವಾಗ ಈ ಎನರ್ಜಿ ಬ್ಯಾಲೆನ್ಸ್ ತಪ್ಪುತ್ತೋ ಆವಾಗ ಅನಾರೋಗ್ಯ ಶುರುವಾಗುತ್ತೆ. ಸೊ ನಮ್ಮ ಗುರಿ ಇರಬೇಕಾಗಿರೋದು ಈ ಸಮತೋಲನವನ್ನ ಕಾಪಾಡಿಕೊಳ್ಳೋದು. ಸರಿ, ಈಗ ಚಕ್ರಗಳ ಮೂಲಕ ಒಂದು ಇಂಟ್ರೆಸ್ಟಿಂಗ್ ಪಯಣ ಶುರು ಮಾಡೋಣ. ನಮ್ಮ ಶಕ್ತಿ ಯಾವ ಚಕ್ರದಲ್ಲಿ ಹೆಚ್ಚಾಗಿ ಕೇಂದ್ರೀಕೃತವಾಗಿರುತ್ತೋ, ನಮ್ಮ ವ್ಯಕ್ತಿತ್ವ, ನಮ್ಮ ಆಲೋಚನೆ, ನಮ್ಮ ಜೀವನ ಎಲ್ಲವೂ ಅದರ ಮೇಲೆ ನಿಂತಿರುತ್ತೆ. ಹಾಗಾದ್ರೆ ನಮ್ಮ ಎನರ್ಜಿ ಸೆಂಟರ್ ಎಲ್ಲಿದೆ ಅಂತ ನೋಡೋಣ. ಈ ಪ್ರಯಾಣದ ಮೊದಲ 3 ಹಂತಗಳನ್ನು ನೋಡೋಣ. ಶಕ್ತಿ ಕೆಳಗಿನಿಂದ ಮೇಲಕ್ಕೆ ಬಂದಾಗ ನಮ್ಮ ಜವಾಬ್ದಾರಿಯ ಪ್ರಜ್ಞೆ ಕೂಡ ಹೇಗೆ ಬದಲಾಗುತ್ತೆ ನೋಡಿ. ಮೂಲಾಧಾರ ಚಕ್ರದಲ್ಲಿ ಶಕ್ತಿ ಇದ್ದಾಗ ವ್ಯಕ್ತಿ ಯಾವುದೇ ಜವಾಬ್ದಾರಿ ತಗೊಳ್ಳಲ್ಲ. ಅದೇ ಶಕ್ತಿ ಸ್ವಾಧಿಷ್ಠಾನಕ್ಕೆ ಬಂದ್ರೆ ಬರೀ ತನಗೋಸ್ಕರ ಜವಾಬ್ದಾರನಾಗಿರ್ತಾನೆ. ಇನ್ನು ಮಣಿಪುರಕ್ಕೆ ತಲುಪಿದಾಗ ತನ್ನ ಕುಟುಂಬದ ಜವಾಬ್ದಾರಿ ಹೊರ್ತಾನೆ. ನೋಡಿ, ಜವಾಬ್ದಾರಿಯ ವಲಯ ಹೇಗೆ ವಿಸ್ತಾರವಾಗ್ತಾ ಇದೆ. ಹಾಗಾದ್ರೆ ಈ ಶಕ್ತಿಯನ್ನ ಮೇಲಕ್ಕೆ ತರೋದು ಹೇಗೆ? ಅದು ಸುಮ್ಮನೆ ಆಗಲ್ಲ. ನಿರಂತರವಾದ ಅಭ್ಯಾಸ ಮತ್ತು ಧ್ಯಾನದಿಂದ ಮಾತ್ರ ಶಕ್ತಿ ಕೇಂದ್ರ ಮೇಲ್ಮುಖವಾಗಿ ಚಲಿಸುತ್ತೆ. ಇದನ್ನೇ ಪ್ರಜ್ಞೆ ವಿಕಾಸ ಅನ್ನೋದು. ಈ ಇಡೀ ಆಂತರಿಕ ಪಯಣಕ್ಕೆ ನಮಗೆ ದಾರಿ ತೋರಿಸೋರು ವಿಜಯಾನಂದ ಗುರೂಜಿಯವರು. ಅವರ ಬೋಧನೆಗಳು ಈ ಕಾಂಪ್ಲೆಕ್ಸ್ ಆದ ವಿಷಯಗಳನ್ನ ತುಂಬಾ ಸರಳವಾಗಿ ನಮಗೆ ಅರ್ಥ ಮಾಡಿಸ್ತವೆ. ನಮ್ಮ ಪ್ರಯಾಣ ಇಲ್ಲಿಗೆ ಮುಗಿಯಲ್ಲ. ಶಕ್ತಿ ಮೇಲಿನ ಚಕ್ರಗಳಿಗೆ ಬಂದಾಗ ಏನಾಗುತ್ತೆ ನೋಡಿ. ಅನಾಹತ ಚಕ್ರದಲ್ಲಿ ವ್ಯಕ್ತಿ ಒಂದು ರಾಜ್ಯದ ಜವಾಬ್ದಾರಿ ಹೊತ್ತರೆ, ವಿಶುದ್ಧ ಚಕ್ರದಲ್ಲಿ ಇಡೀ ವಿಶ್ವದ ಜವಾಬ್ದಾರಿ ಹೊರ್ತಾನೆ. ಕೊನೆಗೆ ಆಜ್ಞಾಚಕ್ರ ತಲುಪಿದಾಗ ಭೂತ, ವರ್ತಮಾನ, ಭವಿಷ್ಯ ಎಲ್ಲವನ್ನೂ ತಿಳಿದ ಸಿದ್ಧನಾಗುತ್ತಾನೆ. ಅಂದ್ರೆ ಒಬ್ಬ ಋಷಿ. ಸೊ ಈ ಶಕ್ತಿ ಪ್ರಯಾಣದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ತುಂಬಾ ಅದ್ಭುತವಾಗಿದೆ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಬ್ಯಾಲೆನ್ಸ್, ಈ ಸಮತೋಲನವನ್ನ ಸಾಧಿಸೋದು ಹೇಗೆ? ಅದಕ್ಕೇನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಇದಕ್ಕೊಂದು ತುಂಬಾ ಸರಳವಾದ 3 ಹಂತದ ವಿಧಾನ ಇದೆ. ಫಸ್ಟ್ ಸ್ಟೆಪ್, ಶಕ್ತಿ ಎಲ್ಲಿ ಬ್ಲಾಕ್ ಆಗಿದೆ ಅಥವಾ ಇಂಬ್ಯಾಲೆನ್ಸ್ ಆಗಿದೆ ಅಂತ ಕಂಡುಹಿಡಿಯೋದು. ಸೆಕೆಂಡ್ ಸ್ಟೆಪ್, ಆ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕೋದು. ಮತ್ತು ಥರ್ಡ್ ಸ್ಟೆಪ್, ಅಲ್ಲಿ ಪಾಸಿಟಿವ್ ಎನರ್ಜಿನ ತುಂಬೋದು. ಎಷ್ಟು ಸಿಂಪಲ್ ಅಲ್ವಾ? ಈ ಇಡೀ ಅಭ್ಯಾಸದ ಅಲ್ಟಿಮೇಟ್ ಗೋಲ್ ಏನು? ಈ ವಾಕ್ಯ ಅದನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಯಾವಾಗ ಎಲ್ಲಾ ಚಕ್ರಗಳು ಒಂದೇ ಗಾತ್ರ ಮತ್ತು ಶಕ್ತಿಯನ್ನು ಹೊಂದಿರುತ್ತೋ ಆಗ ದೇಹ ಸಮತೋಲನದ ಸ್ಥಿತಿಯಲ್ಲಿರುತ್ತೆ. ಇದೇ ಪರಿಪೂರ್ಣ ಆರೋಗ್ಯ. ಇಷ್ಟೆಲ್ಲ ಮಾತಾಡಿದ ಮೇಲೆ ಕೊನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಈ ಇಡೀ ಜರ್ನಿಯೇ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ. ಹಾಗಾದ್ರೆ ನಮ್ಮ ಶಕ್ತಿ ಸದ್ಯಕ್ಕೆ ಎಲ್ಲಿ ಕೇಂದ್ರೀಕೃತವಾಗಿದೆ? ಈ ಪ್ರಯಾಣದಲ್ಲಿ ನಾವು ಯಾವ ಹಂತದಲ್ಲಿದ್ದೇವೆ? ಇದನ್ನ ನಾವು ಯೋಚನೆ ಮಾಡಬೇಕು. ಈ ಜ್ಞಾನದ ಪಯಣವನ್ನ ಮುಗಿಸೋಕ್ ಮುಂಚೆ ಸಂಪ್ರದಾಯದ ಒಂದು ಆಶೀರ್ವಾದ ಇಲ್ಲಿದೆ. ಈ ಕೈಬರಹದ ಪತ್ರವನ್ನ ನೋಡಿ, ಇದು ಗುರೂಜಿಯವರ ಪರಂಪರೆಗೆ ಒಂದು ವೈಯಕ್ತಿಕ ಸ್ಪರ್ಶವನ್ನ ಕೊಡುತ್ತೆ. ಜೈ ಗುರುದೇವ ಎಂಬ ಆಶೀರ್ವಾದದೊಂದಿಗೆ ಮುನ್ನಡೆಯೋಣ. ನಾವು ಯಾವ ಪವಿತ್ರ ನಮನದೊಂದಿಗೆ ನಮ್ಮ ಈ ಮಾತುಕತೆಯನ್ನು ಶುರು ಮಾಡಿದ್ವೋ ಅದೇ ಗೌರವಪೂರ್ವಕ ನಮನದೊಂದಿಗೆ ಇದನ್ನ ಮುಗಿಸೋಣ. ಜೈ ಗುರುದೇವ್.